ಅವರಿಗೆ ಉಪನ್ಯಾಸಕರಿಗೆ ನಾನು ಮನವಿ ಏನು ಮಾಡ್ಕೊತೀವಿ ಅಂತಂದ್ರೆ, ಇಲ್ಲಿ ಆಟ ಆಡೋದ್ನಾಗ ಗೆಲುವು ಮತ್ತು ಸೋಲು ಎರಡೂ ಸಮನಾಗಿ ಸ್ವೀಕಾರ ಮಾಡಬೇಕು. ವಿದ್ಯಾರ್ಥಿಗಳು ಸಹಿತ ಈಗ ಸದ್ಯ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಿ. ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಾಗೆ ನೀವು ನಿರ್ಣಾಯಕರು ಏನೋ ನಿಮಗೆ ನಿರ್ಣಯನ ಕೊಡ್ತಾರ, ಅದ್ರ ವಿರುದ್ಧ ಯಾರು ಏನು ಮಾಡಬಾರ್ದು, ಚಕಾರ ಎತ್ತಬಾರ್ದು. ಯಾಕಂದ್ರೆ ನಾನು ಆ ನಿರ್ಣಾಯಕ ಬದ್ಧನಾಗಿರ್ತೀನಿ ಅಂತೇಳಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಿ. ಅದಕ್ಕೆ ತಾವು ಸಹಿತ ಈ ಆಟವನ್ನು ಆಡಿಸುವಂಥ ಅಂಪೈರು ಸಹಿತ ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಡಿದು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು. ನಮಗೆ ಸಾಯಂಕಾಲ ಅನ್ನೋದ್ರಾಗ ಫಲಿತಾಂಶದ ಪಟ್ಟಿ ನಮ್ಮ ಬಿಜಾಪುರ DDP ಕಚೇರಿಗೆ ಸಲ್ಲಿಸಬೇಕು. ಯಾವುದು ಜಗಳ ಜಂಟಿ ಯಾವುದು ಬರಬಾರ್ದು. ಯಾಕಂದರೆ ರಿಸಲ್ಟ್ ಬರೋ ಜೊತೆಗೆ ಆ ಜಗಳದ ಲಿಸ್ಟನ್ನು ನಮಗೆ ಏನು ಮಾಡ್ತದೆ, ಲಿಸ್ಟ್ ಬರ್ತದೆ.